ಇತ್ತೀಚೆಗೆ ರಾಜಧಾನಿ ಬೆಂಗಳೂರಲ್ಲಿ ಕೋಆಪರೇಟಿವ್ ಸೊಸೈಟಿಯಿಂದ ವಂಚನೆಯಾಗ್ತಾ ಇರುವಂತ ಘಟನೆಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇದ್ದಾವೆ. ಈಗ ಅಂಥದ್ದೇ ಒಂದು ಆರೋಪ ಕೇಳಿ ಬರ್ತಾ ಇದೆ. ಕೋಟಿ ಕೋಟಿ ನಾಮ ಹಾಕಿದ್ರು ಅನ್ನೋ ಆರೋಪ ಸರೋವರ ಕ್ರೆಡಿಟ್ ಸೊಸೈಟಿಯ ಮೇಲೆ ಈ ವಂಚನೆಯ ಆರೋಪ ಕೇಳಿ ಬಂದಿದೆ. ನಮಗೆ ಹೆಚ್ಚಿನ ಬಡ್ಡಿಯ ಆಸೆಯನ್ನ ಹುಟ್ಟಿಸಿ ಇನ್ವೆಸ್ಟ್ ಮಾಡಿಸಿ ಈಗ ಕೈ ಎತ್ತಿದ್ದಾರೆ. ಬೆಂಗಳೂರಿನ HMT ಬಡಾವಣೆಯಲ್ಲಿರುವಂಥ ಸೊಸೈಟಿ ಇದು. ನ್ಯೂಸ್ ಫಸ್ಟ್ಗೆ ಇದಕ್ಕೆ ಸಂಬಂಧಿಸಿದಂಥ ಮಾಹಿತಿ ಲಭ್ಯ ಆಗಿದೆ. CEO ಶ್ರುತಿ ಅನ್ನೋರು, ಈ ಸೊಸೈಟಿಯ CEO ಶ್ರುತಿ ಅನ್ನೋರು ಈ ರೀತಿ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲಿವರೆಗೆ ಅಂತಂದ್ರೆ ಸ್ವತಃ ಗಂಡನಿಗೂ ಕೂಡ ಮೋಸ ಮಾಡಿದ್ದಾರೆ ಶ್ರುತಿಯವರು ಅನ್ನೋ ಆರೋಪ ಅವರ ಪತಿ ಮಹೇಶ್ ಅವರು ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ನನಗೂ ಮೋಸ ಮಾಡಿದ್ದಾರೆ, ಜನರಿಗೆ ಮಾತ್ರ ಅಲ್ಲ, ಸ್ವತಃ ನನಗೂ ಕೂಡ ಮೋಸ ಮಾಡಿದರೆ 1,72,00,000 ಮೋಸ ಹೋಗಿದ್ದೀನಿ ನಾನು ಅಂತ ಮಹೇಶ್ ಹೇಳ್ಕೊಳ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ ಫೋಟೋ. ಇವರು ಶ್ರುತಿ, CEO ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ CEO. ಇದು HMT ಲೇಔಟ್ನಲ್ಲಿರುವಂಥ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ವಂಚನೆಯ ಆರೋಪ ಮಾಡಿದಂಥ ಮಹೇಶ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮಹೇಶ್ ಅವರೇ ನಮಸ್ಕಾರ. ನಿಮಗೆ ಈಗ ಇದು ಮೋಸ ಅಂತ ಅನಿಸಿದ್ದು ಯಾಕೆ? ಮೋಸ ಹೋಗಿದ್ದೀನಿ ಅಂತ ಗೊತ್ತಾಗಿದ್ದು ಹೇಗೆ ನಿಮಗೆ? ಇದು ಆ್ಯಕ್ಚುಲಿ ಪ್ರೀ ಪ್ಲ್ಯಾನ್ಡ್ ಅನಿಸುತ್ತೆ. ಶಿ ಗಾಟ್ ಟು ನೋ ಆಲ್ ದ ಇನ್ಫಾರ್ಮೇಷನ್ ಅಬೌಟ್ ಮೀ. ಅದಾದಮೇಲೆ ಮದುವೆಗೆ ಒಪ್ಕೊಂಡು ಈ ಥರ ಎಲ್ಲ ಮಾಡಿದ್ದಾಳೆ. ಅವಳು ಬೆಂಗಳೂರಿಗೆ ಬರ್ತಾ ನನಗೆ ತಿಳಿದ ಮಟ್ಟಿಗೆ 5,000 ರೂಪಾಯಿ ಸಂಬಳಕ್ಕೋಸ್ಕರ ಬಂದಂತೆ. ಅದ್ಯಾವುದೋ ಸುಶ್ರುತ ಕೋಆಪರೇಟಿವ್ ಬ್ಯಾಂಕ್, ಅಲ್ಲೂ ಹಿಂಗೆ ಎಲ್ಲ ನಾಮ ಹಾಕಿದ್ದಾಳೆ. ಅವಳು ಬೇರೆಯವ್ರ ಜೊತೆ ಎಲ್ಲ ವ್ಯವಹಾರಗಳು ಅದು ಇದು ಎಲ್ಲ ಮಾಡಿಕೊಂಡು ಅದಾದ ನಂತರ ಈ ಬ್ಯಾಂಕಿಗೆ ಬಂದಿದ್ದಾಳೆ. ಈ ಬ್ಯಾಂಕಿಗೆ ಬಂದಮೇಲೆ ಇವ್ರ ಅಧ್ಯಕ್ಷರುಗಳು ಎಲ್ಲ ಸೇರಿಕೊಂಡು ನಾನು ಎಷ್ಟೇ ಸಲ ಕೇಳಿದ್ರು, ಒಂದ್ಸತಿ ನಾನು ಕೈ ಮುಗ್ದು ಅವ್ರು ಬೋರೇಗೌಡ ಅಂತ ಒಬ್ಬರು ಅಧ್ಯಕ್ಷರಿದ್ದಾರೆ, ಅವ್ರ ಕೈ ಮುಗ್ದು ಸರ್ ನನಗೆ 10 ಲಕ್ಷ ಇವತ್ತು ಇಮಿಡಿಯೇಟ್ ಅರ್ಜೆಂಟ್ ಬೇಕು. ಕನ್ಫ್ಯೂಸ್ ಆಗೋದು ಬೇಡ. ಈಗ ಆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆಯಲ್ಲ, ಅದಕ್ಕೆ ಇವರು CEO, ಇವಳು ಹೆಡ್ಡು, ಇನ್ನೊಬ್ರು ಬೋರೇಗೌಡ ಅಂತಿದ್ದಾರೆ, ಇವರಿಬ್ರು ಹೆಡ್ಡು, ಆಮೇಲೆ ಕುಮಾರಸ್ವಾಮಿ ಅಂತಿದ್ದಾರೆ. ಇದು ಎಷ್ಟು ವರ್ಷದಿಂದ ಇದೆ ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ? ಸರ್ ಒಂದು 10 ವರ್ಷದಿಂದ 12 ವರ್ಷದಿಂದ ಇದೆ. ನನಗೆ ಇವಳು ತಿಳಿದಿರೋದು ಬರೀ 2 ವರ್ಷದಿಂದ ಅಷ್ಟೇ. ನಂದು 2022ರಲ್ಲಿ ಮದುವೆ ಆಗಿತ್ತು, ಅವಾಗಿಂದ ಅಷ್ಟೇ ನನಗೆ ತಿಳಿದಿರೋದು ಇವಳು. ಅಲ್ಲ, ಇಲ್ಲಿ ಮೋಸ ಆಗಿದೆ ಅಂತ ನೀವು ಯಾಕೆ ಹೇಳ್ತಾ ಇದ್ದೀರಿ? ಅಂದರೆ ಏನಾಯಿತು ಪರ್ಟಿಕ್ಯುಲರ್ ಆಗಿ ಹೇಳ್ಬೋದ? ಏನಾಯಿತು, ಯಾವ ರೀತಿ ಮೋಸ ಮಾಡಿದ್ರು ಅಂತ? ಸರ್ ನನಗೆ ಪ್ರತಿ ಮದುವೆ ಆಗಿ ಬಂದಾಗಿಂದನೂ ಟಾರ್ಚರ್ ಸರ್ ನಮ್ಮ ಬ್ಯಾಂಕಲ್ಲಿ. ಅಲ್ಲ, ಅದು ವೈಯಕ್ತಿಕ, ನಾನು ವ್ಯವಹಾರಕ್ಕೆ ಕೇಳ್ತಾ ಇದ್ದೀನಿ. ವ್ಯವಹಾರದಲ್ಲಿ ಮೋಸ ಆಯಿತು ಅಥವಾ ಉಳಿದವರಿಗೆಲ್ಲರಿಗೂ ಮೋಸ ಮಾಡಿದ್ದಾರೆ ಅಂತ ನೀವು ಹೆಂಗೆ ಹೇಳ್ತೀರಿ? ಉಳಿದವ್ರಿಗೆ ಅಂದರೆ ಎಲ್ಲರೂ FDಗಳು ಮಾಡಿಸ್ಕೊತಾರೆ. ಇವ್ರ ಬ್ಯಾಂಕಲ್ಲಿ ಮೇನ್ ಏನಾಗುತ್ತೆ ಸರ್, ಗೌರ್ಮೆಂಟ್ ಎಂಪ್ಲಾಯೀಸ್ ತಂದು ದುಡ್ಡು ಇಡ್ತಾರೆ, ಅವ್ರದ್ದು ಬ್ಲ್ಯಾಕ್ ಅಮೌಂಟ್ನ ವೈಟ್ ಕನ್ವರ್ಟ್ ಮಾಡ್ತೀನಿ, ನೀವು ತಗೊಂಬನ್ನಿ ಅಂತಾಳೆ. ಆಮೇಲೆ ದುಡ್ಡು ಕೇಳಿದ್ರೆ ನೀನು ಹೆಂಗೆ ತೊಗೊಂತೀಯ ನಾನು ನೋಡೇ ಬಿಡ್ತೀನಿ, ಬ್ಲ್ಯಾಕ್ ಅಮೌಂಟ್ ಇದು ಅಂತೆಲ್ಲ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಏನಾಗಿದೆ ಅಂದರೆ ಯಾರೂ ಮುಂದೆ ಬರ್ತಿಲ್ಲ, ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಇಟ್ಟಿದ್ದಾರೆ. ಆ ಸತೀಶ್ ಅನ್ನೋರು ಇಟ್ಟಿದ್ದಾರೆ, ಹರೀಶ್ ಅನ್ನೋರು 40 ಲಕ್ಷ ಇಟ್ಟಿದ್ದಾರೆ, ಸತೀಶ್ ಕುಮಾರ್ ಅಂತ 2 ಕೋಟಿ ಇಟ್ಟಿದ್ದಾರೆ, ಆಮೇಲೆ ಡಾಕ್ಟರ್ ರಮೇಶ್ ಬಾಬು ಅಂತ ಅವ್ರನ್ನೆಲ್ಲ ನಾನು ಕರೆದೆ ಬನ್ನಿ ಸರ್ ಅಂತ, ಅವ್ರಿಗೆ 3 ಕೋಟಿ ಕೊಡಬೇಕು. ಯಾರು ಕೇಳಿದ್ರು ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ಕೊಡ್ತೀನಿ ಸರ್ ನೀವು ಸುಮ್ಮನೆ ಇರಿ, ಇನ್ನೊಂದು ತಿಂಗಳು ಕೊಡಿ, ಇನ್ನೊಬ್ರನ್ನ ಸೈಡಿಗೆ ಕರ್ಕೊಂಡು ಹೋಗೋದು, ನಿಮಗೆ ಕೊಡ್ತೀನಿ ಸರ್ ಸೈಡಿಗಿರಿ, ಅದೇ ಥರ ಮಾಡ್ಕೊಂಬರ್ತಿದ್ದಾರೆ. ಅಲ್ಲ, 10 ವರ್ಷದಿಂದ ವ್ಯವಹಾರ ನಡೀತಾ ಇದೆ ಅಂತ ಹೇಳಿದ್ರಿ. 10 ವರ್ಷದಿಂದ ಯಾರು ಇದನ್ನು ಪ್ರಶ್ನೆ ಮಾಡಿಲ್ವಾ ಅಥವಾ ಗೊತ್ತಾಗ್ಲಿಲ್ವಾ ಮೋಸ ಮಾಡಿ? ಇವಾಗ ಬೀಳಕ್ಕೆ ಸ್ಟಾರ್ಟ್ ಆದಾಗ ಒಂದೇ ಸತಿ ಬೀಳತ್ತೆ ಸರ್. ಅಲ್ಲಿ ತನಕನೂ ಹೆಂಗೋ ಯಾರಿಗೂ ಧ್ವನಿ ಎತ್ತಿರಲ್ಲ. ಧ್ವನಿ ಎತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಶುರು ಹಚ್ಕೊಂಡಿದ್ದಾರೆ. ಎಲ್ಲ ಡೈರೆಕ್ಟರ್ಸು ರಿಸೈನ್ ಮಾಡಿಬಿಟ್ಟಿದ್ದಾರೆ. ಆದರೂ ಏನು ಮಾಡ್ತಿದ್ದಾಳೆ ಇವಳು, ನಾನು ಮಾಡ್ತೀನಿ, ನಾನು ಬ್ಯಾಂಕ್ ನಡೆಸ್ತೀನಿ, ನಾನು ತಗೊತೀನಿ ಅಂತ ಇದು ಮಾಡ್ತಿದ್ದಾಳೆ. ಈಗ ಒಟ್ಟು 10 ಜನ, ಎಷ್ಟು ಜನ ಡೈರೆಕ್ಟರ್ ಇದ್ರು ಅದರಲ್ಲಿ? 12 ಜನ ಇದ್ರು ಸರ್. 12 ಜನದ ಫೋಟೋಸು ಶೇರ್ ಮಾಡಿದ್ದೀನಿ ನಿಮಗೆ. 12 ಜನನು ಆಲ್ಮೋಸ್ಟ್ ಎಲ್ಲರೂ ರಿಸೈನ್ ಮಾಡಿದ್ದಾರೆ. ಇವಳ್ದು ಕಳ್ಳಾಟಗಳು ಗೊತ್ತಾಗಿದ್ರೆ ಆಗ ಕೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಹಿಂಗೆ ತೆಗೆದುಬಿಟ್ಟು, ನೋಡೋ ಬ್ಯಾಂಕ್ ಲಾಸಲ್ಲಿದೆ, ನೋಡಮ್ಮ ನಂದು ಮಗಳದು 2 ಲಕ್ಷ ರೂಪಾಯಿ ಕೊಡು, ನನ್ನ ಮಗಳು ಮದುವೆಗೆ ಬೇಕು ಅಂತ ಕೇಳಿದ್ರೆ ಅವ್ರೊಬ್ಬರು ಡೈರೆಕ್ಟರ್ ಮೇಡಮ್ ಅಂತಿದ್ದಾರೆ, ಅವ್ರ ಹೆಸರು ಎತ್ತಕೋಲ್ಲ, ಅವ್ರಿಗೆ ಹಿಂಗೆ ತೆಗೆದುಬಿಟ್ಟು ಹಿಂಗೆ ಎಸ್ದುಬಿಟ್ಟು ನೋಡು ನನ್ನ ಹತ್ರ ಹಿಂಗಿದೆ. ಈಗ ಎಷ್ಟು ಜನ ಅದರಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು ನಿಮ್ಮ ಪ್ರಕಾರ? ಎಷ್ಟು ಜನ ಮಾಡಿರ್ಬೋದು ಸರ್? ನನ್ನ ಪ್ರಕಾರ ಒಂದು 1000 ಜನಕ್ಕಿಂತ ಮೇಲ್ಪಟ್ಟಿದ್ದಾರೆ ಸರ್. ಅವ್ರು ಯಾರೂ ಪ್ರಶ್ನೆ ಕೇಳಿಲ್ಲ, ಮಹೇಶ್ ಅವ್ರು ಪ್ರಶ್ನೆ ಕೇಳ್ತಿದ್ದಾರೆ ಅಥವಾ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಏನು ಸರ್? ಎಲ್ರಿಗೂ ಭಯ. ಇವಳು ಎಲ್ರಿಗೂ ಜೋರಾಗಿ ಮಾತಾಡ್ತಾಳೆ, ಏನೇ ಮಾತಾಡೋದು ಕಾನ್ಫಿಡೆನ್ಸಾಗಿ ತಲೆಗೆ ಹೊಡೆದಂಗೆ ಮಾತಾಡ್ತಾಳೆ. ಇವಾಗ ಅಲ್ಲಿ ಇದಾಗಿದ್ರು ತಲೆಗೆ ಹೊಡೆದಂಗೆ ಮಾತಾಡ್ತಾಳೆ, ಆ ಥರದ್ದವಳು ಸರ್ ಇವಳು.
ಆದರೂ ಈಗ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ನಾನೊಂದಿಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ದೀನಿ ಅಂತಂದ್ರೆ ಏನೇ ತಲೆ ಹೊಡೆದಂಗೆ ಮಾತನಾಡಿದ್ರು ಕೂಡ ನಾಳೆ ಹೋಗಿ ನಾನು ಕಂಪ್ಲೇಂಟ್ ಮಾಡ್ತೀನಿ, ನನಗೆ ದುಡ್ಡು ವಾಪಸ್ ಕೊಡ್ತಿಲ್ಲ. ನಿಮ್ದು ವೈಟ್ ಅಮೌಂಟ್ ಇಲ್ಲ ಅಲ್ಲ ಸರ್, 2 ಲಕ್ಷದ ಮೇಲೆ ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ ಅಂತಿದೆಯಲ್ಲ. ಅದಕ್ಕೋಸ್ಕರ ಇಲ್ಲಿ ಪ್ರಶ್ನೆ ಮಾಡಿದ್ರೆ ಇವರು ಇಲ್ಲಿ ಇದು ಮಾಡ್ಕೊತಿದ್ದಾರೆ. ಆಮೇಲೆ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಸರ್ ನಿಮ್ದು ಒಬ್ರು ಕ್ಲಿಯರ್ ಮಾಡ್ತೀವಿ, ಫಸ್ಟ್ ಪ್ರಿಯಾರಿಟಿ ನಿಮ್ದು, ನಾನು ಕೊಡ್ತೀನಿ, ಅಲ್ಲಿ ತನಕ ಸುಮ್ಮನೆ ಕೊಟ್ಟಿದಾರ ಹಂಗೆ? ಯಾರಿಗೂ ಕೊಟ್ಟಿಲ್ಲ ಸರ್, ಯಾರಿಗೂ ಕೊಟ್ಟಿಲ್ಲ. ಕೊಡ್ದಿರಾ ಇವಾಗ ಉಂಡೆನಾಮ ಆಗ್ತಿದ್ದಾಳೆ, ಇವಾಗ ಬ್ಯಾಂಕಿಗೂ ಹೋಗ್ತಿಲ್ಲ, ಬ್ಯಾಂಕ್ ಮುಚ್ಚೋ ಪರಿಸ್ಥಿತಿ ಬಂದಿದೆ. ಮೊನ್ನೆ RTI ಅಧ್ಯಕ್ಷ ರವಿಕುಮಾರ್ ಅಂತ ಅವರು ಡಾಕ್ಯುಮೆಂಟ್ಸು ಕೊಡಿ, ನಿಮ್ಮ ಬ್ಯಾಂಕ್ ಹಿಂಗೆ ಲಾಸಲ್ಲಿದೆ ಅಂದ್ರೂ ಅವ್ರಿಗೆಲ್ಲ ಇದು ಮಾಡಿಕೊಂಡು ನಮ್ಮ ಬ್ಯಾಂಕ್ ಸರಿಯಾಗಿದೆ, 4-5 ಜನ ಲಾಯರ್ ಇಟ್ಕೊಂತಾಳೆ. ಏನಕ್ಕೆ ಸರ್ 4-5 ಜನ ಲಾಯರ್ ಬೇಕು ಇವಳಿಗೆ? ಶಿ ಈಸ್ ಪೇಯಿಂಗ್ ಲ್ಯಾಕ್ಸ್ ಟುಗೆದರ್, ಕ್ಲೋಸ್ ಟುಗೆದರ್ ಟು ದೆಮ್ ಆ್ಯಂಡ್ ಫೀಡಿಂಗ್ ದೆಮ್ ಆ್ಯಂಡ್ ಟೇಕಿಂಗ್ ದೆಮ್ ಟು ದ ಎವ್ರಿ ಪ್ಲೇಸ್ ಆ್ಯಂಡ್ ಟ್ರೈಂಗ್ ಟು ಕ್ಲೋಸ್ ಆಲ್ ದ ಕೇಸಸ್. ಆ್ಯಂಡ್ ಮೋರ್ ಓವರ್ ಶಿ ಈಸ್ ಪ್ಲೇಯಿಂಗ್ ಅ ವೆರಿ ಸೇಫ್ ಗೇಮ್, ಟೆಲಿಂಗ್ ದಟ್ ಐ ಆಮ್ ಅ 7 months ಕನ್ಸೀವ್ ನೌ, ಕನ್ಸೀವ್ ಆಗಿದ್ದಾಳಂತ. ನಮ್ಮ ಮನೆ ಬಿಟ್ಟು ಹೋದಾಗ ಏಪ್ರಿಲ್ 2023 8ನೇ ತಾರೀಕು ಮನೆ ಬಿಟ್ಟು ಹೋಗಿದ್ದಾಳೆ. ಮನೆ ಬಿಟ್ಟು ಹೋಗಿರೋದಕ್ಕೆ ವಿತ್ ಪ್ರೂಫು, ವಿತ್ ಡೇಟ್ಸು ಎಲ್ಲ ಇದೆ, ಫೋಟೋಸ್ ಎಲ್ಲ ವಿತ್ ಯು ಕ್ಯಾನ್ ಸಿ ದ ಡೇಟ್ಸ್, ಎಸ್ ಎವ್ರಿಥಿಂಗ್. ಶಿ ಈಸ್ ಕ್ಯಾರಿಂಗ್ ಆಲ್ ದ ಥಿಂಗ್ಸ್ ಗೋಯಿಂಗ್ ಔಟ್. ಅದಾಯ್ತಾ? ಅದಾದಮೇಲೆ ನಾವು ಮನೆಯಿಂದ ಹೋಗೋದನ್ನು ಅವ್ರು ಪೋಸ್ಟ್ ಮಾಡ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಪೋಸ್ಟ್ ಅಲ್ಲ, ನಾನೇ ಮೊಬೈಲಲ್ಲಿ ವೀಡಿಯೋ ತಕ್ಕೊಂಡೆ, ಅದನ್ನು ನಾನು ಇದು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ಎಲ್ಲೆಲ್ಲಿ ಮುಟ್ಬೋದು, ಐ ಆಮ್ ರೆಡಿ ಟು ಫೇಸ್ ಎವ್ರಿಥಿಂಗ್. ಅಲ್ಲ, ನನಗೆ ಇಲ್ಲಿ ಆಶ್ಚರ್ಯ ಅಂತ ಅನ್ಸೋದು, ಗಂಡನಿಗೆ ಮೋಸ ಮಾಡಿದ್ರು ಅನ್ನೋದು ವಿಚಿತ್ರ ಅನ್ಸುತ್ತೆ. ಹೆಂಡತಿ ಗಂಡನಿಗೆ ವ್ಯವಹಾರದ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಮೋಸ ಮಾಡಿದ್ರು ಅಂತಂದಾಗ ಯಾಕೋ ವಿಚಿತ್ರ ಅಂತ ಅನಿಸ್ತಾ ಇದೆ. ಯಾಕೆ, ಏನದು ಇಂಟೆನ್ಷನ್ ಏನು? ಇಂಟೆನ್ಷನ್ ಸಿಂಪಲ್ ಸರ್. ಇವಾಗ ಏನು ಮಾಡಿದ್ಲು ಅಂದರೆ 8th ಏಪ್ರಿಲ್ ಮನೆ ಬಿಟ್ಟು ಹೋದ್ಲು. ಮನೆ ಬಿಟ್ಟು ಹೋದ್ಮೇಲೆ 4th ಜೂನು ನಾವು ಅವ್ರ ಮನೆಗೆ ಹೋದ್ರಿ. ನಾವು ಹೋಗ್ಬಿಟ್ಟು ಅವಳೇ ಕರೆದ್ಲು, ಬನ್ನಿ ಎಲ್ಲರೂ ಬನ್ನಿ, ನಿಮ್ಮ ಮನೆಯವರೆಲ್ಲ ಬರಬೇಕು, ಎಲ್ಲ ಸಾಮಾನು ತರಬೇಕು, ಎಲ್ಲ ಇದನ್ನೆಲ್ಲ ತರಬೇಕು, ನಾವು ಕೊಟ್ಟಿರೋ ಇದನ್ನೆಲ್ಲ ತರಬೇಕು ಅಂತ ನಮ್ಮ ಸಿಸ್ಟರ್ಗೆ ಮೆಸೇಜ್ ಹಾಕಿದ್ದಾಳೆ. ಎಲ್ಲ ತಗೊಂಬರ್ಬೇಕು, ಯು ಹ್ಯಾವ್ ಟು ಗೆಟ್ ಆಲ್ ದ ಥಿಂಗ್ಸ್ ಅಂತ. ಥಿಂಗ್ಸ್ ಆದಮೇಲೆ ಐ ವಿಲ್ ಗಿವ್ ಯು ದ ಚೆಕ್ಸ್ ಅಂತ, ಅದ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ ಇದೆ, ವಾಯ್ಸ್ ಕ್ಲಿಪ್ಪಿಂಗ್ ಇದೆ ನನ್ನ ಹತ್ರ. ಅದನ್ನು ಕರೆದುಬಿಟ್ಟು ನನಗೆ ಚೆಕ್ ಹಾಕ್ಕೊಡ್ತಾಳೆ. 6 ಚೆಕ್ ಹಾಕ್ಕೊಟ್ಲಿದ್ದು, ಈಕ್ವಲೆಂಟ್ ಟು 1,72 lakhs. ನಾನು ಇದನ್ನು ಕ್ಲಿಯರ್ ಮಾಡ್ತೀನಿ, ಇನ್ನೊಂದು ನಾನು ಮೆಸೇಜ್ ಮಾಡ್ತೀನಿ ನಿಮ್ಗೆ ಅವಾಗ ಒಂದೊಂದು ಚೆಕ್ ಪ್ರೆಸೆಂಟ್ ಮಾಡಿ ಅಂತ. ನಾನು ಕಾಯೋ ತನಕ ಕಾದೆ 2 ತಿಂಗಳಾಯಿತು, ಕಾದ್ಬಿಟ್ಟು ಆಮೇಲೆ ಚೆಕ್ ಪ್ರೆಸೆಂಟ್ ಮಾಡಿದೆ ಸರ್. ನೀವೇನು ಮಾಡ್ತೀರಿ ಮಹೇಶ್? ನಿಮ್ದು ಏನು ಬಿಸ್ನೆಸ್? ನಾನು BM Tech ಮಾಡಿದ್ದೇನೆ. ಸದ್ಯಕ್ಕೆ ನಾನೇನು ಮಾಡ್ತಿಲ್ಲ, ನಮ್ಮ ತಂದೆ ಚೆನ್ನಾಗಿ ನೋಡಿದ್ದಾರೆ, ನೋಡ್ಕೊತಿದ್ದಾರೆ. ಅಂದ್ರೆ ನಿಮ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅನಿಸಿದ್ದಂದ್ರೆ ಅವ್ರು ಏನಾದ್ರು ಹೇಳ್ತಿದ್ರ ಮಾಡು ಅಂತ? ಎವ್ರಿ 3 months ಶಿ ಯೂಸ್ ಟು ಟೇಕ್ ಒನ್ ಆರ್ ದಿ ಅದರ್ ರೀಸನ್. ಫಸ್ಟು 3 ತಿಂಗಳಲ್ಲಿ ಮದುವೆ ಆಗಿ ಬಂದಿದ ತಕ್ಷಣ ನನಗೆ ನೀನು ಬೇಡ, ನನಗೆ ನೀನು ಗಂಡ ಅಲ್ಲ, ನನಗೆ ನೀನು ಸರಿ ಇಲ್ಲ, ಯು ಆರ್ ನಾಟ್ ಸ್ಯಾಟಿಸ್ಫೈಯಿಂಗ್ ಮೀ, ನನ್ನ ತಂಗಿದಿರ ಮದುವೆಗೆ ದುಡ್ಡುಗಳು ಖರ್ಚು ಕೊಡು. ಅವ್ರಿಗೆ 2 ತಂಗಿದಿದ್ದಾರೆ, ಸುಪ್ರೀತಾ MK ಅಂತ, ಆಮೇಲೆ ಮಿಂಚಿತಾ MK ಅಂತ. ಅವ್ರದ್ದು ಇದೇ ವ್ಯವಹಾರಗಳೇ ಸರ್. ಅವಳು ಒಬ್ಳು ನರ್ಸಿಂಗ್ ಮಾಡ್ತಾಳೆ, ಅವಳು ಇದೇ ವ್ಯವಹಾರಗಳೇ ಮಾಡಿಕೊಂಡು ಅವ್ರ ಹಾಸ್ಪಿಟ್ಲಲ್ಲಿ ಒಬ್ಬ ಡಾಕ್ಟ್ರಿಗೆ ಇದೇ ಥರ ಮೋಸ ಮಾಡ್ತಿದ್ದಾರೆ. ನನ್ನ ಮದುವೆ ಆಗು ನೀನು. ಒಂದೇ ನಿಮಿಷ ಮಹೇಶ್ ಅವರು, ನಾನು ಒಂದು ಕ್ಲಾರಿಫೈ ಮಾಡಬೇಕು. ಯಾಕಂತಂದ್ರೆ ಮಹೇಶ್ ಅವರನ್ನ ಕೂರಿಸಿ ನಾವು ಆರೋಪಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿರೋದಲ್ಲ. ಇಲ್ಲಿ ಮತ್ತೊಂದು ವಿಚಾರವನ್ನು ಹೇಳಬೇಕು. ನಾನು ಶ್ರುತಿಯವರಿಗೂ ಕೂಡ ಫೋನ್ ಮುಖಾಂತರ ಸಂಪರ್ಕಿಸೋ ಕೆಲಸವನ್ನು ಮಾಡಿದ್ವಿ. ಅಂದರೆ ನಿಮ್ಮ ವಿರುದ್ಧ ಈ ರೀತಿ ಆರೋಪಗಳು ಬರ್ತಾ ಇದೆ, ನೀವು ಇದಕ್ಕೆ ಏನು ಸ್ಪಷ್ಟನೆಯನ್ನು ಕೊಡ್ತೀರಿ ಅಂತ. ಆದರೆ ಶ್ರುತಿಯವರು ಇದು ಯಾವುದಕ್ಕೂ ಕೂಡ ಉತ್ತರ ಕೊಡುವಂಥ ಗೋಜಿಗೆ ಹೋಗಿಲ್ಲ. ಅವರಿಗೆ ಫೋನ್ ಮಾಡಿದರೂ ಕೂಡ ಅದನ್ನು ಫೋನ್ ರಿಸೀವ್ ಮಾಡಲಿಲ್ಲ. ಇಲ್ಲ ಅಂತಂದರೆ ನಾವು ಒಂದು ಸೈಡ್ ಮಾಡಿದ್ವಿ ಅಂತ ಆಗುತ್ತೆ. ಮಹೇಶ್ ಅವರು ಇದ್ದಾರೆ, ಶ್ರುತಿಯವರನ್ನ ಕೂಡ ನಾವು ಸಂಪರ್ಕಿಸುವಂಥ ಕೆಲಸ ಮಾಡಿದ್ವಿ, ಬಟ್ ಶ್ರುತಿಯವರು ಇದಕ್ಕೆ ಉತ್ತರ ಕೊಡುವಂಥ ಕೆಲಸ ಮಾಡಲಿಲ್ಲ. ಮಹೇಶ್ ಅವರೇ, ಇನ್ನೊಂದು ನನಗೆ ನಮ್ಮ ವ್ಯೂವರ್ಸ್ ನೋಡೋ ಸಂದರ್ಭದಲ್ಲಿ ನೀವೀಗ 1,72,00,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಿ ಅನ್ನೋದು ನಿಮ್ಮ ಆರೋಪ. ಕರೆಕ್ಟ್. ಸೊ ನೀವು ಇನ್ವೆಸ್ಟ್ ಮಾಡೋ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು? ಅಂದ್ರೆ ನಿಮಗೆ ಏನಾದರೂ ಬೇರೆ ರೀತಿ ಆಮಿಷ, ನಿಮಗೆ ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು? ಕೊಡ್ತೀನಿ ಅಲ್ಲ, ನನಗೆ ಇವತ್ತು ಒಂದು ದಿವಸ ಕೊಡಿ, ಹೆಲ್ಪ್ ಮಾಡಿ, ಬ್ಯಾಂಕಲ್ಲಿ ನಾನು ನಾಳೆ ಕೊಟ್ಬಿಡ್ತೀನಿ, ನಿಮ್ಮ ಬ್ರದರ್ ಹತ್ರ ಇಸ್ಕೊಡಿ, ನಿಮ್ಮ ಸಿಸ್ಟರ್ಸ್ ಹತ್ರ ಇಸ್ಕೊಡಿ, ನಿಮ್ಮ ಟೆನೆಂಟ್ಸ್ ಹತ್ರ ಆದರೆ ಇಸ್ಕೊಡಿ, ನಿಮ್ಮ ರಿಲೇಟಿವ್ಸ್ ಹತ್ರ ಕೇಳಿಸ್ಕೊಡಿ, ದಯವಿಟ್ಟು ಇಸ್ಕೊಡಿ, ಬೇಕಾದ್ರೆ ನಾನೇ ಫೋನ್ ಮಾಡಿ ಕೇಳ್ತೀನಿ. ಅದೇ ಥರ ಇದು ಮಾಡ್ತಿದ್ಲು. ಏನಾರು ಜಾಸ್ತಿ ಮಾತಾಡಿದ್ರೆ ಇಮಿಡಿಯೇಟ್, ಈವನ್ ಅಟ್ ದ ಟೈಮ್ ಆಫ್ 9 o'clock ಶಿ ಯೂಸ್ ಟು ಟೇಕ್ ದ ಬೈಕ್, ನಾನು ಹೋಗ್ತೀನಿ, ಡೌರಿ ಹರಾಸ್ಮೆಂಟ್ ಕೇಸ್ ಹಾಕ್ತೀನಿ, ನಾನು ಹೋಗ್ತೀನಿ, ಡೌರಿ ಹರಾಸ್ಮೆಂಟ್ ಕೇಸ್ ಹಾಕ್ತೀನಿ. ಇದೇ ಥರ ನನಗೆ ಮದುವೆ ಆದಾಗಿಂದ ಹಿಂಸೆ ಕೊಟ್ಬಿಟ್ಟಿದ್ದಾಳೆ ಸರ್. 2 ವರ್ಷದಿಂದ ನಾನು ನೆಮ್ಮದಿಯಾಗಿ ಬದುಕಿದ್ದೇ ಇಲ್ಲ. ನಮ್ಮ ತಾಯಿ ಆಗಲಿ, ನಮ್ಮ ತಂದೆ ಆಗಲಿ, ನಮ್ಮ ತಂದೆ 82 ವರ್ಷ, ನಮ್ಮ ತಾಯಿ 70 ವರ್ಷ, ಇಬ್ರು ಕಣ್ಣೀರಾಗ ಕೈ ತೊಳೆಯಂಗೆ ಆಗ್ಬಿಟ್ಟು. ನಿಮ್ಮ ಪರಿಚಯ ಆಗಿದೆ ಹೇಗೆ? ಶ್ರುತಿಯವ್ರ Shaadi.com ಇಂದ ಸರ್. Shaadi.com ಇಂದ ಪರಿಚಯ ಆಗಿದ್ದು. ಈ ಹುಡುಗಿ ತುಂಬ ಡೀಸೆಂಟಾಗೆ ಬಿಹೇವ್ ಮಾಡೋದು ಎಲ್ಲ. ನಾನು ಮನೇಲಿ 3 ಜನ, 2 ಹೆಣ್ಮಕ್ಳಿದ್ದಾರೆ, ಒಬ್ಬ ಗಂಡು ಮಗ ಇದ್ದಾನೆ, ಒಳ್ಳೆಯವರು, ಒಳ್ಳೆ ಫ್ಯಾಮಿಲಿ ಅಂತ ಮದುವೆ ಆದೆ. ನೋಡಿದ್ರೆ ಎಲ್ಲನೂ ಹೇಳಿರೋದೆಲ್ಲ ಬಿಲ್ಕುಲ್ ಸುಳ್ಳೆ. ಈ ಹುಡುಗಿ ಯಾವುದನ್ನು ಸತ್ಯ ಹೇಳಿಲ್ಲ. ನನಗೆ ಆಶ್ಚರ್ಯ ಆಗ್ತಿದ್ದು, ನಾನು ಕೇಳಿದೆ, ಅವಳ ಮನೆ ನೋಡಿದ್ರೆ 4 ಅಂತಸ್ತು ಫ್ಲೋರ್ ಮನೆ ಕಟ್ಟಿದ್ದಾಳೆ.
ಆ 4 ಅಂತಸ್ತು ಫ್ಲೋರ್ ಎಲ್ಲಿಂದ ಕಟ್ಟಿದೆ? ನಿಮ್ಮಪ್ಪ ನೋಡಿದ್ರೆ ರೈತರು ಟೀ ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತೀಯ. ಇಲ್ಲ ನಮ್ಮಪ್ಪ ಕೊಡಿಸಿದ್ದು ಅಂತಾಳೆ. ಇದನ್ನು ಸುಳ್ಳು ಹೇಳ್ತಾಳೆ ಸರ್. ಈಗ ಅಂದಾಜು ಒಂದು ಎಷ್ಟು ಜನರದ್ದು ಇನ್ವೆಸ್ಟ್ಮೆಂಟ್ ಇರ್ಬೋದು, ಅಂದ್ರೆ ಎಷ್ಟು ಕೋಟಿ ಇನ್ವೆಸ್ಟ್ಮೆಂಟ್ ಇರ್ಬೋದು ಸರ್? ಹತ್ತತ್ರ ಒಂದು ನನಗೆ ತಿಳಿದ ಮಟ್ಟಿಗೆ ಒಂದು 50 ಕೋಟಿ ತನಕನೂ ವಂಚನೆ ಆಗಿದೆ ಸರ್. ಯಾರು ಮುಂದೆ ಬರ್ತಿಲ್ಲ. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಮುಂದೆ ಬಂದ್ರೆ ನಾವು ಹೆಂಗಪ್ಪ ಫೇಸ್ ಮಾಡೋದು? ಇವಾಗ ನೋಡಿ, ಇನ್ನೊಬ್ರು ಬರಬೇಕಾಯ್ತು, ಆನಂದನವರು. ಈ ಟುಕ್ ಈಸ್ ಆ್ಯಂಡ್ ಈ ವಾಸ್ ರೆಡಿ ಇನ್ ದ ಮಾರ್ನಿಂಗ್, ಈ ಈಸ್ ಗಿವನ್ ಆಲ್ ದ ಶೇರ್ ದ ವಿಡಿಯೋಸ್, ಬಟ್ ರೈಟ್ ನೌ ಇಸ್ ನಾಟ್ ರೆಡಿ ಟು ಕಮೆನ್ಸ್ ಇಟ್. ಅವ್ನಿಗೆ ಏನಂದ್ರೆ, ಅವ್ನಿಗೆ ಬೆದರಿಕೆ ಹಾಕ್ಬಿಟ್ಟಿದ್ದಾರೆ. ನೀನು 4.25 ಕೋಟಿ ಪಿಗ್ಮಿ ಕಲೆಕ್ಷನ್ ಮಾಡ್ಕೊಂಬಂದು ಕೊಟ್ಟಿದ್ದಾನೆ. ನೀನು ಆ 4.25 ಕೋಟಿ ಕಲೆಕ್ಷನ್ ದುಡ್ಡು ನೀನೇನಾರ ವಿರುದ್ಧ ಹೋದ್ರೆ, ಆ 4.25 ಕೋಟಿ ದುಡ್ಡು ನೀನು ನಮಗೆ ತಂದು ಕೊಟ್ಟೇ ಇಲ್ಲ, ನಿನ್ನ ವಿರುದ್ಧ ನಾವು ಕಂಪ್ಲೇಂಟ್ ಮಾಡ್ತೀರಿ ಅಂತ 4 ಜನನು ಎದುರಿಸಿದಾರಂತೆ ಸರ್. ಈಗ ಶ್ರುತಿಯವರು ಒಬ್ಬರೇನ, ಅವ್ರ ಹಿಂದೆ ಬೇರೆ ಯಾರಾದರೂ ಇದ್ದಾರೆ ಅಂದ್ರೆ ಅವ್ರಿಗೆ ಸಪೋರ್ಟ್? ಬೋರೇಗೌಡ ಅಂತಿದ್ದಾರೆ, ಆಮೇಲೆ ಇನ್ನೊಬ್ರು ಹರೀಶ್ ಅಂತ ಇದ್ದಾರೆ, ಅವರು ಗೌರ್ಮೆಂಟ್ ಎಂಪ್ಲಾಯಿ. ಅವ್ರು ಏನು ಮಾಡಿ, ಅವ್ರದ್ದೇ ಫುಲ್ ಸಪೋರ್ಟು. ಅವ್ರದ್ದು ಕುಮಾರಸ್ವಾಮಿ ಅಂತಿದ್ದಾರೆ. ಅವ್ರಿಗೇನಂದ್ರೆ, ಹೆಂಗಾರು ಮಾಡಿ ಬ್ಯಾಂಕ್ನ ನಾವು ಇನ್ ಮಾಡ್ಕೊಂಡ್ಬಿಡ್ಬೇಕು. ಈ ಬ್ಯಾಂಕಲ್ಲಿ ಏನು ಗೊತ್ತಾ ಸರ್, ದೇರ್ ಇಸ್ ನೋ ಪ್ಯಾನ್ ಕಾರ್ಡ್, ದೇರ್ ಇಸ್ ನೋ ಆಧಾರ್ ಕಾರ್ಡ್. ಯು ಗಿವ್ ದ ಮನಿ, ದೇ ವಿಲ್ ಟೇಕ್ ಇಟ್, ದೇರ್ ಇಸ್ ನೋ ಟ್ರಾನ್ಸಾಕ್ಷನ್ ಶೋನ್ ಟು ದ RBI. ಲೈಸೆನ್ಸ್ ಏನಾದರೂ ಇದೆಯಾ? ಅಂದ್ರೆ ಲೈಸೆನ್ಸ್ ಇದೆ, ಬಟ್ ದೇ ಆರ್ ನಾಟ್. ಸುಮ್ಮನೆ ಹಣಕಾಸು ಸಂಸ್ಥೆಗಳನ್ನ ನಡೆಸೋದಕ್ಕಾಗಲ್ಲ. ಯು ಕ್ಯಾನ್ ಚೆಕ್ ಆಲ್ ದ ಡೀಟೇಲ್ಸ್. RBI ಅಲ್ಲಿ ಏನಾದ್ರು ತೋರಿಸ್ತಿದಾರ ಕೇಳಿ. ಬ್ಲ್ಯಾಕ್ ಅಮೌಂಟ್ ತಗೊಂತಿದ್ದಾರೆ. 2,000 ರೂಪಾಯಿ ನೋಟ್ ಎಷ್ಟು ಕನ್ವರ್ಟ್ ಮಾಡಿದ್ದಾರೆ ಕೇಳಿ. ಈ ಮೊನ್ನೆ ಇದಾಯ್ತಲ್ಲ, 2,000 ರೂಪಾಯಿ ನೋಟ್ನ ಕನ್ವರ್ಷನ್ 10% ಚಾರ್ಜ್ ಮಾಡಿ ಇವಳು ಎಲ್ರಿಗೂ ಕನ್ವರ್ಟ್ ಮಾಡಿಕೊಟ್ಟಿದ್ದಾಳೆ. ಆಮೇಲೆ ಡಿಮಾನಿಟೈಸೇಷನ್ ಆಯ್ತಲ್ಲ, ಆ ಟೈಮಲ್ಲಿ 2 ವೀಲರಾಗೆ ಚೀಲದಲ್ಲಿ ದುಡ್ಡು ತೊಗೊಂಡೋಗ್ತಿದ್ಲಂತೆ, ಕನ್ವರ್ಷನ್ ಮಾಡಿಕೊಡ್ತಿದ್ಲಂತೆ. ಆವಾಗ ಟೈಮಲ್ಲಿ ಅವಳು 4 ಅಂತಸ್ತು ಫ್ಲೋರ್ ಕಟ್ಟಿದ್ದಾಳೆ. ಇವಳು ಮನೆ ಹೆಂಗೆ ಕಟ್ಟಿದ್ದಾಳೆ ಅಂದರೆ, ಊರಲ್ಲೂ ಅದೇ ಥರ ಮನೆ ಕಟ್ಟಿದ್ದಾಳೆ. ಇಲ್ಲಿ ಒಡವೆ ಚಿನ್ನ ಹೆಂಗಿರುತ್ತೋ, ಸಪೋಸ್ ಇಲ್ಲೊಂದು 2 kg ಕಂಡೋರ್ ದುಡ್ಡಲ್ಲಿ ಜಾತ್ರೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸಿಂಪಲ್ ಆಸ್ ದಟ್ ಸರ್, ಸಿಂಪಲ್ ಆಸ್ ದಟ್. ಯಾರನ್ನ ತವ್ರ ಮನೆ ಬೇರೆ ಅವಳು ಮನೆ ಬೇರೆ ಅಂತ ಮಾಡ್ತಾರ ಸರ್? ಮಾಡಲ್ಲ. ಇವಳ್ದು ಹೆಂಗೆ ಅಂದರೆ, ಅವ್ರ ತಾಯಿ ಮನೆ ಮುಳ್ಳೂರಲ್ಲಿದೆ, ಚಿಕ್ಕ ಹಳ್ಳಿ ಅದು. ಆ ಮುಳ್ಳೂರಲ್ಲಿ ಅಲ್ಲೂ 2 kg ಚಿನ್ನ ಇರಬೇಕು, ಅಲ್ಲೂ 2 kg ಬೆಳ್ಳಿ ಇರಬೇಕು. ಇಲ್ಲಿ ಬಂದರೆ ಇವಳ ಮನೇಲೂ 2 kg ಚಿನ್ನ ಇರಬೇಕು, 2 kg ಬೆಳ್ಳಿ ಇರಬೇಕು. ಬರೀ ಶೋ ಆಫ್. ಸೊ ಈಗ ಏನು ಮಾಡ್ತೀರಿ ಮುಂದಕ್ಕೆ? ಈಗ ಲೀಗಲಿ ಏನು ಮಾಡೋದಕ್ಕೆ ಯೋಚನೆ ಮಾಡಿದ್ದೀರಿ? ನಾನು ಲೀಗಲಿ ಏನೇನಾಗುತ್ತೋ, ಚೆಕ್ ಬೌನ್ಸ್ದು, ರಿಕವರಿ ಸೂಟು, ಏನೇನಾಗುತ್ತೋ, 420 ಕೇಸು, 508, ಐ ಆಮ್ ರೆಡಿ ಟು ಫೇಸ್. ಈಗ ನೀವು ಸಪರೇಟ್ ಆಗಿದ್ದೀರಾ ಅಂದ್ರೆ ಡಿವೋರ್ಸ್ ಅಪ್ಲೈ ಆಗಿದೆಯಾ? ಏನಾಗಿದೆ? ಡಿವೋರ್ಸ್ ಅಪ್ಲೈ ಆಗಿಲ್ಲ. ಲಾಸ್ಟ್ ವೀಕ್ ದೇ ಕಾಲ್ಡ್ ಅಸ್ ಟು ದ ಥಿಂಗ್. ಮಲ್ಲೇಶ್ವರಂ ಸಹಾಯವಾಣಿ ಅಂತ ಹೆಣ್ಮಕ್ಳಿಗಿದೆ. ಇವಳು ಹೋಗಿ ಕಂಪ್ಲೇಂಟ್ ಮಾಡಿದ್ದಾಳೆ, ನಂಗೆ ಅಣ್ಣ ಹಿಂಸೆ ಕೊಡ್ತಿದ್ದಾನೆ, 35 ಲಕ್ಷ ಕೊಡು ಅಂತ ಕೇಳ್ತಿದ್ದಾನೆ. ನಾನು 35 ಲಕ್ಷ ಕೊಟ್ಟಿದ್ದೀನಿ. ಶಿ ಡಸಂಟ್ ಹ್ಯಾವ್ ಎನಿ ಪ್ರೂಫ್. ಬಟ್ ಏನಾಗ್ಬಿಟ್ಟಿದೆ ಅಂದರೆ, ಹೆಣ್ಮಕ್ಳು ಹೇಳೋದನ್ನೆಲ್ಲ ಎಲ್ಲರೂ ನಮ್ಮಂಗೆ ಆಗ್ಬಿಟ್ಟಿದೆ. ನಾವು ಏನು ಮಾಡಿ ಸಾಯನ? ಅಲ್ಲಿ ಸಹಾಯವಾಣಿಗೆ ಹೋದಾಗ, ನೋಡಮ್ಮ ನೀನು, ಅವಳು ಫಸ್ಟ್ ಟೈಮ್ ಮೀಟಿಂಗ್ ಕರೆಸಿದ್ರು. ಆ ಫಸ್ಟ್ ಮೀಟಿಂಗಲ್ಲಿ ಶಿ ಟೋಲ್ಡ್, ನಾನು ದುಡ್ಡು ಕೊಡ್ತೀನಿ ಮೇಡಮ್, 1 ವರ್ಷ ಆಗಲಿ, ಸಿನ್ಸ್ ಐ ಆಮ್ ಕನ್ಸೀವಿಂಗ್ ಅಂತ. ಆಮೇಲೆ ಈ ಸೆಕೆಂಡ್ ಮೀಟಿಂಗಿಗೆ ಬಂದಾಗ, ಮೇಡಮ್ ನಾನು ದುಡ್ಡು ಕೊಡಲ್ಲ, ಇವ್ರು ದುಡ್ಡು ಕೊಟ್ಟಿರೋದು ಬ್ಯಾಂಕ್ಗೆ, ಲೆಟ್ ಹಿಮ್ ಫೈಟ್ ವಿತ್ ದ ಬ್ಯಾಂಕ್, ಲೆಟ್ ಹಿಮ್ ಡೂ ಎನಿಥಿಂಗ್, ನಾನು ಮಾಡ್ತೀನಿ. ನಾನು ಇವ್ರಿಗೆ ಡಿವೋರ್ಸು ಕೊಡಲ್ಲ. ನಾನು ಹೆಂಗೆ ಟಾರ್ಚರ್ ಮಾಡ್ತೀನಿ, ನಾನು ಟಾರ್ಚರ್ ಮಾಡ್ತೀನಿ. ಮಗು ಆಗ್ತಿದೆ, ಅದು ಆ ಮಗು ನಂದಲ್ಲ ಸರ್. ಆದ್ರೂ ಅವಳು ನಂದು ಮಗು ಅಂತ ಕ್ಲೇಮ್ ಮಾಡ್ತಿದ್ದಾಳೆ. ದ ರೀಸನ್ ಇಸ್ ಸಿಂಪಲ್, ಶಿ ಸ್ಟೋಲ್ಡ್ ವಿತ್ ಅವರ್ ಕಸಿನ್ಸ್. ನಮ್ಮ ತಂದೆ ತಾಯಿ ಹೆಸರಲ್ಲಿರೋ ಪ್ರಾಪರ್ಟಿನೂ ಒಡೆದು ಬಾಯಿಗೆ ಹಾಕೋಬೇಕಂತ. ಎಸ್ ಮಹೇಶ್ ಅವರೇ, ಥ್ಯಾಂಕ್ ಯು ಇಷ್ಟೊತ್ತು ಮಾತನಾಡಿದ್ದಕ್ಕೆ. ನೀವು ಏನೋ ಹೋರಾಟ ಮಾಡ್ತೀನಿ, ಲೀಗಲಿ ಹೋಗ್ತೀನಿ ಅಂತ ಹೇಳ್ತೀರಿ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.